ಎಚ್.ಡಿ. ಕುಮಾರಸ್ವಾಮಿ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಕೃಷಿ ಸಚಿವ. ರಾಮನಗರದಲ್ಲಿ ನಿಖಿಲ್ ಮೇಲೆ ಕೇಸ್ ಹಾಕಿದ್ದು ನನಗೇನೂ ಗೊತ್ತಿಲ್ಲ. ನಿಖಿಲ್ ಮೇಲೆ ಪ್ರಕರಣ ದಾಖಲಿಸಿದ್ದಕ್ಕೂ ನನಗೂ ಸಂಬಂಧ ಇಲ್ಲ. ರೇವಣ್ಣ ವಿಚಾರವನ್ನ ಅವರ ಕುಟುಂಬದವರೇ ಹೆಚ್ಚು ಮಾತಾಡಿದ್ದು, ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಚಲುವರಾಯಸ್ವಾಮಿ ಕುಮಾರಸ್ವಾಮಿ ಅವರ ಮಾತಿಗೆ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಿಖಿಲ್ ಅವರ ವಿರುದ್ಧವೂ ಕೂಡ ಕಾನ್ಸ್ಪಿರಸಿ ಮಾಡೋದಕ್ಕೆ ಈ ಸರ್ಕಾರ ನೋಡ್ತಾ ಇದೆ ಅಂತ ಹೇಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದರು. ಪ್ರಜ್ವಲ್ ಆಯಿತು, ಸೂರಜ್ ಆಯಿತು, ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ. ಅದಕ್ಕೆ ಕೃಷಿ ಸಚಿವರ ನಮಗೂ ಅದಕ್ಕೂ ಸಂಬಂಧ ಯಾವ ವಿಚಾರ ಗೊತ್ತೇ ಇಲ್ಲಪ್ಪ, ನನಗೆ ಗೊತ್ತಿಲ್ಲದೆ ಇರೋ ಅದೇನೋ ಗೊತ್ತಿಲ್ಲಪ್ಪ, ನನಗೆ ಅದು ಗೊತ್ತಿಲ್ಲದೆ ಇರೋ ಬಗ್ಗೆ ಮಾತಾಡ. ನನಗೆ ಪ್ರೊಟೆಸ್ಟ್ ಮಾಡಿದಾಗಿನೇ ವಿಜಯೇಂದ್ರನು ಮಾಡಿದ್ರು ಬಿಟ್ಟರು. ಅದೆಲ್ಲ ಪ್ಲ್ಯಾನ್ ಮಾಡೋವಂಥದ್ದು ಏನಿದೆ ರೀ, ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ತಡೆದಿದ್ದಾರೆ, ಬಿಡ್ತಾರೆ. ಅದು ಯಾವ ವಿಚಾರಕ್ಕೂ ಸಂಬಂಧ ಇಲ್ಲ. ಇಲ್ಲ ನೋಡ್ರಿ, ಇವತ್ತೇನ ಆಯ್ತಪ್ಪ, ಯಾರು ಮುಗಿಸ್ತವರು? ಯಾರು ರೇವಣ್ಣವ್ರ ವಿಚಾರನ ಅತಿ ಹೆಚ್ಚು ಮಾಧ್ಯಮದ ಮುಂದೆ ಚರ್ಚೆ ಮಾಡಿದಾರೆ? ಯಾರು? ಅವ್ರ ಕುಟುಂಬದವರೇ. ಅವ್ರು ಜೈಲಿಗೆ ಹೋದ್ಮೇಲೆ ಯಾಕೆ ಮಾತಾಡ್ತಾ ಇಲ್ಲ? ಆಶ್ಚರ್ಯ ಇದೆ. ಇದರಲ್ಲಿ ಭಾಳ ಅರ್ಥ ಮಾಡ್ಕೊಳ್ಳೋದಿದೆ. ಗೊತ್ತಿಲ್ಲ ನನಗೆ ಇದು ಯಾರ್ದು ಪ್ಲ್ಯಾನು, ಏನು ಇದರಲ್ಲಿ ಏನು ಅಂತ. ನಮಗೂ ಅದ್ರ ಬಗ್ಗೆ ಏನು ಸಮಾಧಾನ ತರುವಂಥದ್ದಲ್ಲ. ನಾನು ಯಾವತ್ತೂ ಇಂಥವೆಲ್ಲ ನಾನು ಒಪ್ಕೊಳ್ಳೋದೆ. ಗೊತ್ತಿಲ್ಲಪ್ಪ, ನನಗೂ ಸತ್ಯ ಗೊತ್ತಿಲ್ಲ. ಗೊತ್ತಿಲ್ಲದೆ ಇದ್ದರೆ ಹೆಂಗೆ ಹೇಳಿ ನಾನು? ಈಗ ಅವ್ರ ಕುಟುಂಬದ ಇದ್ರ ಬಗ್ಗೆ ನಾನು ಮೊದಲೇ ಹೇಳಿದ್ದೆ, ನನಗೂ ಇದಿದೆ. ಬಟ್ ಇದೆಲ್ಲ ಪರಿಸ್ಥಿತಿಗಳು, ನಾವು ತಪ್ಪು ಮಾಡಲಿ, ಇನ್ನೊಬ್ಬ ತಪ್ಪು ಮಾಡಲಿ, ಕಾನೂನು ಏನೂ ಮಾಡ್ಲಿಕ್ಕಾಗಲ್ಲ. ನೆಲದ ಕಾನೂನಂತೆ ಹೋಗ್ಬೇಕಾಗತ್ತೆ. ಅದು ಮಾಡ್ತಾರೆ. ಓ ಪಾಪ, ಅವರೆಲ್ಲ ತಲೆ ಮೇಲೆ ಕೂರ್ಸ್ಕೊತಿದ್ರು, ನಾವು ಭೂಮಿ ಮೇಲೆ ಬಿಟ್ಟಿದ್ದೀವಿ. ಸರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.